ವರ್ಷದ ಹಲಸಿನ ಮರ. ಬರೀ 4 ವರ್ಷ ಆಯ್ತು ಇಷ್ಟಕ್ಕೆ? 4 ವರ್ಷ ಆಗಿದೆ ಇದಕ್ಕೆ. ಇದು ಬಿಳುವನೋ ಬಕ್ಕೇನೋ ಅಂತ ನಮಗೆ ಗೊತ್ತಿಲ್ಲ, ತಾನಾಗೆ ಹುಟ್ಟಿ ಬೆಳೆದಿರೋದು ಅದು. ನಾವೇನು ಹಾಕಿಲ್ಲ. ಅದು ನಾವು ಬೀಜ ಎಲ್ಲೋ ಅದೇ ಬಿದ್ದುಬಿಟ್ಟು ನಾವು ಯಾವಾಗೋ ತಿಂದು ಬಿಸಾಡಿದ ಬೀಜ ಇರ್ಬೋದು, ಏನೋ ಇರ್ಬೋದು, ಒಟ್ಟು ಅದೇ ಹುಟ್ಟಿ ಬೆಳೆದಿರೋದು ಅದು. ನಾನು ನೆಟ್ಟು ಬೆಳೆಸಿದ್ದಲ್ಲ ಅದು. ಇದು ಉಂಟಲ್ಲ, ಇದು ಬಿಳೆ ದಾಸವಾಳ ಅಂತಾರೆ ಇದಕ್ಕೆ, ವೈಟ್ ದಾಸವಾಳ. ಇದು ತುಂಬ ಮೆಡಿಕೇಟೆಡ್. ಇದರಲ್ಲಿ ಇಡ್ಲಿ ಮಾಡ್ತಾರೆ, ತಲೆಗೆ ಹಾಕೋ ಹೇರ್ ಆಯಿಲಿಗೆ ಯೂಸ್ ಮಾಡ್ತಾರೆ. ಈ ಹೂವನ್ನು ರುಬ್ಬಿಟ್ಟು ಅಕ್ಕಿ ಜೊತೆ ರುಬ್ಬಿಟ್ಟು ಇಡ್ಲಿ ಮಾಡ್ತಾರೆ. ತುಂಬ ಒಳ್ಳೇದಿದು, ತುಂಬ ತಂಪು ಮತ್ತು ತುಂಬ ಒಳ್ಳೇದಿದು. ನಮ್ಮ ಮನೆಗೆ ಯಾವಾಗ ಇಡ್ಲಿ ಮಾಡ್ಕೊಡ್ತೀವಿ? ಅಂದರೆ ಹಳೆ ಕಾಲದ ನನ್ನಮ್ಮ ಎಲ್ಲ ಮಾಡ್ತಿದ್ರು. ಈಗ ನೀವೆಲ್ಲ ಮಾಡಿದ್ರೆ ತಿನ್ನಲ್ಲ, ಬಿಕಾಸ್ ಆಫ್ ಅದು ಗಟ್ಟಿ ಆಗತ್ತೆ. ನಾವೆಲ್ಲ ತಿಂತಿದ್ವಿ, ನಮ್ಮಮ್ಮ ಮಾಡ್ಕೊಡ್ತಿದ್ಲು. ನಿಮಗೆಲ್ಲ ಮೆತ್ತಗೆ ಬೇಕಲ್ಲ, ಹಂಗಾಗಿ ನಾವು ಮಾಡಿಲ್ಲ. ಆದರೆ ನನ್ನಮ್ಮ ಮಾಡಿಕೊಡ್ತಿದ್ಲು ಯಾವಾಗಲೂ. ಆಮೇಲೆ ಇದು ಗುಲಾಬಿ. ಒತ್ತಿಕೆತ ನೋಡಿದ್ಯಾ? ಹೊಡೋಯ್ತು. ಹೋಯ್ತು, ಅಲ್ಲಿ ಒಳಗೋಯ್ತು. ಇದು ಗುಲಾಬಿ. ಇದು ದೊಡ್ಡದು, ಇಷ್ಟು ಇನ್ನೂ ಸ್ವಲ್ಪ ದೊಡ್ಡ ಆಗತ್ತೆ. ಇವಾಗ ಇನ್ನೂ ಚಳಿಗಾಲ ಅಲ್ಲ, ಸ್ವಲ್ಪ ಎಲ್ಲ ಇದಾಗಿದೆ. ಇದು ಅರಳಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಒಂದು ಗುಲಾಬಿ ಒಂದು 15 ದಿನ ಇರ್ತದೆ. ಇದು ಹುಟ್ಟಿ ದೊಡ್ಡ ಆಗಿ ಉದುರೋವರೆಗೂ ಒಂದು 15 ದಿನ ತನಕ ಚೆನ್ನಾಗಿರುತ್ತೆ ಗುಲಾಬಿ. ಇದು ಒಂದು ನಿಮಿಷ, ಲೈಟ್ ಪಿಂಕ್ ರೋಸು. ಇದು ವಿಶೇಷ ಅಂದ್ರೆ ಏನಂದ್ರೆ ಚಳಿಗಾಲ ಅಂತ ಚಳಿಗಾಲ ಉದ್ರಿಲ್ಲ, ಚಳಿಗಾಲ ಆಗಿ ಒಣಗೋಗಿದೆ. ಅಂದ್ರೆ ನನಗೆ ಟೈಮ್ ಇಲ್ಲ, ಇದೆಲ್ಲ ತೆಗಿಬೇಕು ಕಟ್ ಮಾಡಿ, ನನಗೆ ಟೈಮ್ ಸಿಕ್ಕಿಲ್ಲ, ಹಂಗಾಗಿ ನಾನು ತೆಗೆದಿಲ್ಲ. ಆದ್ರೆ ಇದ್ರದ್ದು ವಿಶೇಷ ಅಂದ್ರೆ ವರ್ಷ ಇಡೀ ಹೂವಾಗತ್ತೆ. ಮಳೆಗಾಲದಲ್ಲಿ ನಾನು ಅಷ್ಟು ಬುಡದ ತನಕ ಕತ್ತರಿಸಿದ್ದೆ, ಅದು ಮತ್ತಷ್ಟೇ ಚಿಗುರತ್ತೆ, ವರ್ಷ ಇಡೀ ಹೂವಾಗಿರುತ್ತೆ. ಇದು ನೆಲ್ಲಿಕಾಯಿ ಗಿಡ, ಇನ್ನು ಮರ ಆಗತ್ತೆ. ಇದು ಮರ ಆಗಬೇಕು. ಇದು ಫಾರ್ಮಿಂದಲ್ಲ, ಇದು ಕಾಡು ನೆಲ್ಲಿಕಾಯಿ ಅಂತಾರೆ. ತುಂಬ ಒಳ್ಳೇದಿದು. ಮೊದಲೆಲ್ಲ ನೆಲ್ಲಿಕಾಯಿಗೆ ಅಷ್ಟೊಂದೇನು. ಇದು ನೆಲ್ಲಿಕಾಯಿ ಗಿಡ, ಇದು ಕಾಡಿನಲ್ಲಿ. ಇದು ಆ್ಯಕ್ಚುಲಿ ಫಾರ್ಮಿನಲ್ಲಿ ಅಲ್ಲ, ಇವಾಗೆಲ್ಲ ಪೇಟೆಲ್ ಬರುತ್ತಲ್ಲ ಇಷ್ಟಪ್ಪ, ಆ ನೆಲ್ಲಿಕಾಯಿ ಅಲ್ಲ. ಇದು ಒಳ್ಳೆ ನಲ್ಲಿ, ಕಾಡಿನಲ್ಲಿ. ಇದು ಕಾಡಿನಲ್ಲಿ ಅಂದರೆ ಸಣ್ಣ ಸಣ್ಣ ಆಗುತ್ತೆ, ಆದರೆ ಇದರಲ್ಲಿ ವಿಟಮಿನ್ ಜಾಸ್ತಿ. ನೆಲ್ಲಿಕಾಯಿ. ಇದೆಲ್ಲ ಮೊದಲೆಲ್ಲ ನೆಲ್ಲಿಕಾಯಿ ಸಸಾರ ಆಗಿತ್ತು, ಇವಾಗ ಎಲ್ರಿಗೂ ಅದ್ರದ್ದು ಬೆಲೆ ಗೊತ್ತಾಗಿ ಇವಾಗ ಡಿಮ್ಯಾಂಡ್ ಸಣ್ಣದು ಬರುತ್ತಲ್ಲ, ಸಣ್ಣದು ಬರುತ್ತೆ. ಅದು ಹಿಂಗ್ ಶೇಪ್ ತರ ಇರುತ್ತಲ್ಲ, ರೌಂಡ್ ಇರಲ್ಲ, ಸ್ವಲ್ಪ ಹಿಂಗ್ ಕುಟುಕು ಇರುತ್ತೆ. ರೌಂಡೇ ಇರುತ್ತೆ ಇದು, ಬಟ್ ಸಣ್ಣದು. ಸೈಜ್ ಅಲ್ಲಿ ಸಣ್ಣದು. ಇವಾಗ ದೊಡ್ಡ ಸಿಗುತ್ತಲ್ಲ ಅದೆಲ್ಲ. ಬಟ್ ಆಕ್ಚುಲಿ ಅದ್ರಲ್ಲೆಲ್ಲ ವಿಟಮಿನ್ ಇರಲ್ಲ, ಇದ್ರ ಜಾಸ್ತಿ ಇರಲ್ಲ ಅಂತಲ್ಲ, ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದ್ರಲ್ಲಿ ಕಮ್ಮಿ, ಇದಕ್ಕೆ ಒಳ್ಳೆ ವಿಟಮಿನ್ ಇರುತ್ತೆ. ಇದು ಬೇವಿನ ಗಿಡ, ಕಹಿ ಬೇವು. ಇದಂತೂ ತುಂಬಾನೇ ಶ್ರೇಷ್ಠ. ಇದು ಇದ್ರದ್ದು ಗಾಳಿ ಸಹ ತುಂಬ ಒಳ್ಳೆಯದು, ಅಂದರೆ ಆಕ್ಸಿಜನನ್ನು ತುಂಬ ರಿಲೀಸ್ ಮಾಡುತ್ತೆ. ಮತ್ತೇನಂದರೆ ಕೆಟ್ಟ ಗಾಳಿ ಎಲ್ಲ ಹೊಟ್ಟೋಗುತ್ತೆ ಇದರಿಂದ. ಹಂಗಾಗಿ ಮೊದಲೆಲ್ಲ ಭಾಳ ಅಂದರೆ ದೇವ್ರದ್ದು ಅದು ಇದಕ್ಕೆಲ್ಲದು ಉಪಯೋಗಿಸ್ತಿದ್ರು. ಈ ಬಾಣಂತಿಯವ್ರಿಗೆ ಮಣ್ಣಿಗೆ ಇದಕ್ಕೆಲ್ಲ ರೂಮಿಗೆಲ್ಲ ಕಟ್ತಿದ್ರು. ಕಾರಣ ಏನಪ್ಪ ಅಂದರೆ ಇದು ಕೆಟ್ಟ ಗಾಳಿನ ತಾನು ತಗೊಂಡು ಒಳ್ಳೆ ಆಕ್ಸಿಜನ್. ತುಂಬ ಮೆಡಿಕೇಟೆಡ್, ತುಂಬ ಮೆಡಿಕೇಟೆಡ್ ಇದು. ಕಜ್ಜಿ, ತುರುಕೆ, ಗಾಯ ಎಲ್ಲದಕ್ಕೂ ಹೋಗುತ್ತೆ. ಮತ್ತು ಶುಗರ್ ಇದ್ದವರು ದಿನ ಇದನ್ನು 1-2 ಎಲೆ ತಿನ್ನೋದು ಮಾಡಿದರೆ ಶುಗರ್ ಕಡಿಮೆ, ಅಂದರೆ ಕಂಟ್ರೋಲಲ್ಲಿರುತ್ತೆ. ತುಂಬ ಒಳ್ಳೆಯದು ಅದು. ಇದು ದಾಸವಾಳ. ಇದು ಡಬ್ಬಲ್ 2 ದಾಸವಾಳ ಆಗುತ್ತೆ, ಅಂದರೆ ಒಂದರೊಳಗೆ ಒಂದು ಹೂವು ಆಗುತ್ತೆ. ಅಲ್ಲೆಲ್ಲ ದೊಡ್ಡದಿದೆ, ಇದು ಸಣ್ಣದಿದೆ. ಇದು ಚೆನ್ನಾಗಾಗತ್ತೆ, ತುಂಬ ಆಗುತ್ತೆ, ಯಾವಾಗಲೂ ತುಂಬ ಆಗುತ್ತೆ. ಇರಲಿ, ಅದು ಹಾಗೆ ಹೋಗಿದೆ ಅದು. ಆಮೇಲೆ ಇದು ರೆಡ್, ಆ್ಯಕ್ಚುಲಿ ಇನ್ನೂ ಆಗಿಲ್ಲ, ಅದು ಸ್ವಲ್ಪ ಏನೋ ಔಷಧಿ ಸ್ಪ್ರೇ ಮಾಡಬೇಕು, ಸ್ವಲ್ಪ ಹುಷಾರಿಲ್ಲ. ಇದು ಸೇಮ್ ಅದೇ ದಾಸವಾಳ. ಇದು ಪಿಂಕ್ ದಾಸವಾಳ. ಇದು ಸೂಪರ್, ಯಾವಾಗಲೂ ಗಿಡ ತುಂಬ ಹೂವಿರುತ್ತೆ. ಮಳೆ ಟೈಮಲ್ಲಿ ಇರಲ್ಲ, ಮಳೆ ಟೈಮಲ್ಲಿ ನಾವು ಗಿಡ ಕಡಿದು ಬಿಡ್ತೀವಿ. ಆ ನಂತರ ಚಿಗ್ರಿ, ಮಳೆಯಲ್ಲಿ ಫುಲ್ ಚಿಗುರುತ್ತೆ, ಆಮೇಲೆ ಫುಲ್ ಬೇಸಿಗೆ ತುಂಬ, ಮತ್ತೆ ಮಳೆ ಬೀಳೋವರೆಗೂ ಹೂವಾಗ್ತಾ ಇರುತ್ತೆ. ಇದು ಸಂಪಿಗೆ ಗಿಡ. ಈಗ ಗಿಡ ಮರ ಆಗುತ್ತೆ ಇದು. ಆದರೆ ಇದರಲ್ಲಿ ಬಟ್ ವಿಶೇಷ ಅಂದ್ರೆ ಏನಂದ್ರೆ ಇದು ಗಿಡದಿಂದ ಇದ್ದಾಗಿಂದನೂ ಹೂ ಬಿಡ್ತಾ ಇದೆ. ಸಣ್ಣದು ಇಷ್ಟಿದ್ದಾಗೆ ಹೂ ಬಿಟ್ಟಿತ್ತು 4 ಆಮೇಲೆ ಹೋದ್ಸಲ ನಾನು ಬಂದಿದ್ದಾಗಲೂ 2 ತಿಂಗಳ ಹಿಂದೆನೂ ಹೂ ಬಿಟ್ಟಿತ್ತು.
ಇನ್ನು ಈ ಸಲ ಬಿಟ್ಟಿಲ್ಲ, ನೋಡಬೇಕು ಮತ್ತೆ ಬಿಡುತ್ತಾ ಅಥವಾ ಮರ ಆದ್ಮೇಲೆ ಬಿಡುತ್ತಾ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಬಿಡತ್ತೆ ಅನ್ಕೊಳ್ತೀನಿ. ನೋಡಿ ಇಲ್ಲಿ ಆಗ್ತಾ ಇದೆ. ಇದು ಹೂವಿಂದಲ್ಲ, ಎಲೆದಿರ್ಬೋದು. ಇಲ್ಲ ಎಲೆದಲ್ಲ, ಎಲೆ ಬುಡದಲ್ಲಿದೆ, ಹೂವೇ ಇದು. ಇದೇ ಹೂವು ಆಗುತ್ತೆ. ಆಮೇಲೆ ಇದೇನೆ, ಇದು ಕಣಗಲೆ ಅಂತಾರೆ. ಇದು ಶೋಗೆ ಅಷ್ಟೇ, ಇದನ್ನ ದೇವ್ರ ಪೂಜೆಗೆ ಸಹ ಉಪಯೋಗಿಸೋದಿಲ್ಲ. ಹಾಗೆ ಇರ್ತದೆ. ಇದು ನಂಜು ಬಟ್ಲು ಹೂವು ಅಂತಾರೆ. ಇದು ಈ ತರ ಹೂವು ಆಗುತ್ತೆ, ಬಿಳೆ ಹೂವು. ಇದನ್ನ ತುಂಬಾ ಶ್ರೇಷ್ಠ. ಇದು ತುಂಬಾ ಶ್ರೇಷ್ಠ ಅಂದ್ರೆ ಇದನ್ನ ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಅಂದ್ರೆ ಕಾಡಿಗೆ ಸಣ್ಣ ಮಕ್ಕಳಿಗೆ ಕಾಡಿಗೆ ಮಾಡ್ತಾರಲ್ಲ, ಅದಕ್ಕೆ ತುಂಬಾ ಉಪಯೋಗಿಸ್ತಾರೆ. ಯಾಕಂದ್ರೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದಂತ ಇದನ್ನ ಹತ್ತಿ ಒಳಗಡೆ ಇದನ್ನ ಹತ್ತಿ ಒಳಗಡೆ ಸುತ್ತಾರೆ. ಆಮೇಲೆ ದೀಪದೊಳಗಡೆ ಅದನ್ನ ಇಟ್ಬಿಟ್ಟು ಹರಳೆಣ್ಣೆ ಹಾಕ್ತಾರೆ, ದೀಪ ಹಚ್ತಾರೆ. ಆಮೇಲೆ ಅದ್ರ ಮೇಲೆ ತಟ್ಟೆ ಇಟ್ಬಿಟ್ಟು ಕರಿ ಬರುತ್ತಲ್ಲ, ಆ ಕರಿನ ಮತ್ತೆ ಹರಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಟೈಪ್ ಮಾಡಿ ಕಾಡಿಗೆ ಮಾಡಿ ಮಕ್ಕಳಿಗೆ ಹಚ್ತಾರೆ. ಮಲ್ಲಿಗೆ ಅಲ್ಲ, ಆ್ಯಕ್ಚುಲಿ ಇದು ಕಾಕಡ. ಮಲ್ಲಿಗೆ ಅಂದರೆ ಬೇರೆ ಥರ ಇರುತ್ತೆ, ಇದು ಕಾಕಡ. ಇದು ದೊಡ್ಡ ದೊಡ್ಡ ಆಗುತ್ತೆ, ಮಲ್ಲಿಗೆ ಥರನೇ ಇರುತ್ತೆ ಅಷ್ಟೇ. ಸ್ಮೆಲ್ಲು ಇರುತ್ತೆ ಸ್ವಲ್ಪ, ಬಹಳ ಇರಲ್ಲ. ಇದು ಮಲ್ಲಿಗೆ, ದುಂಡು ಮಲ್ಲಿಗೆ. ಇದು ಒಳ್ಳೆ ಸ್ಮೆಲ್ ಇರುತ್ತೆ. ಇದು ಎಕ್ಕ, ಬಿಳೆ ಎಕ್ಕ ಅಂತಾರೆ ಇದಕ್ಕೆ. ಇದರಲ್ಲಿ ಇದು ಅಷ್ಟೇ ಶಿವನಿಗೆ ಭಾಳ ಶ್ರೇಷ್ಠ ಅಂತಾರೆ. ಈ ಎಲೆ ಮಾತ್ರ ಭಾಳ ಶ್ರೇಷ್ಠ, ಯಾಕಂದರೆ ಇದಕ್ಕೆ ನೋವನ್ನು ಕೊಲ್ಲುವಂಥ ಶಕ್ತಿ ಇದೆ. ಈ ಎಲೆನ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಒಳಗಡೆ, ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸ್ಬಿಟ್ಟು ಪಚ್ಚೆ ಕರ್ಪೂರ ಸ್ವಲ್ಪ ಹಾಕಿ ಕುದಿಸ್ಬೇಕು. ಆಮೇಲೆ ಅದನ್ನು ತಣಿಸ್ಬಿಟ್ಟು ನೋವು ಇದ್ದಲ್ಲಿ ಮಸಾಜ್ ಮಾಡಿದ್ರೆ ನೋವು ಕಡಿಮೆ ಆಗ್ತದೆ. ಬಿಳೆ ಎಕ್ಕ ಅಂತಾರೆ. ಇದು ತುಳಸಿ ಗಿಡ, ಇದು ಬೇಕಾಬಿಟ್ಟು ಬೆಳೆಯುತ್ತೆ. ಇದು ಆ್ಯಕ್ಚುಲಿ ಇದು ಆ ಹೆಸರು ನಂಗೆ ಗೊತ್ತಿಲ್ಲ. ಪನ್ನೀರ್ ಹೂವು ಅಂತ, ಪನ್ನೀರ್ ಹಣ್ಣು ಅಂತಾರೆ. ವಾಟರ್ ಇರುತ್ತೆ ಹಣ್ಣು, ಆ ಹಣ್ಣಿನ ಗಿಡ ಇದು. ಇದು ಆ್ಯಕ್ಚುಲಿ ಒಂದ್ಸಲ ಕಳೆ ತೆಗಿವಾಗ ಹೋಗ್ಬಿಟ್ಟಿತ್ತು ಪೂರ್ತಿ, ಮತ್ತೆ ಚಿಗುರಿ ಬೆಳೆದಿದೆ. ನೋಡ್ಬೇಕು ಹೆಂಗಾಗ್ತದೆ ಅಂತ. ಇದು ಸಾದಾ ದಾಸವಾಳ, ಕೆಂಪು ದಾಸವಾಳ. ಬೇಕಷ್ಟು ಹೂವಾಗ್ತದೆ, ಬೆಳಿತಾನೆ ಇರ್ತದೆ. ಇದು ಅಷ್ಟೇ, ಕೆಂಪು ದಾಸವಾಳ. ಎರಡು ಒಂದೇ. ಎಲ್ಲ ಮನೆಗೆ ಯಾವಾಗಲೂ ಹೂ ಕೊಡೋದು. ಅಂದ್ರೆ ನಾವು ಮಳೆಗಾಲದಲ್ಲಿ ಕಟ್ ಮಾಡ್ತೀವಿ, ಮತ್ತಷ್ಟೇ ಬೆಳೀತದೆ, ಬೇಕಷ್ಟು ಹೂ ಕೊಡ್ತಾ ಇರುತ್ತೆ. ಇದು ಅಡಿಕೆ ಬಾಳೆ ಗೊತ್ತಲ್ಲ? ಇದೆಲ್ಲ ಅಡಿಕೆ ಬಾಳೆ ಆಯ್ತು. ಇದು ಉಂಡಿ ನೋಡಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇದು ಗಜಲಿಂಬೆ ಅಂತಾರೆ ಇದಕ್ಕೆ. ಲಿಂಬೆ ಜಾತಿ ಇದೆ ಇದು, ಆದ್ರೆ ದೊಡ್ಡದಾಗತ್ತೆ ಇದು. ಇನ್ನೂ ಸಣ್ಣದಿದೆ, ಸುಮಾರು ಇಷ್ಟು ದೊಡ್ಡ ಆಗ್ತದೆ ಇದು. ಎಷ್ಟು ದೊಡ್ಡದಾಗುತ್ತೆ? ಇಷ್ಟು ದೊಡ್ಡ ಆಗತ್ತೆ. ಇಷ್ಟು ದೊಡ್ಡ ಆದ್ಮೇಲೆ ಒಂದು ತೆಂಗಿನಕಾಯಿ ಸೈಜ್ ಇಲ್ಲ, ಪೇರ್ಲೆ ಹಣ್ಣಿನ ಸೈಜಿಗೆ ಬರುತ್ತೆ ಅಷ್ಟೇ. ಇದು ಆಮೇಲೆ ಕುಯ್ದ್ಬಿಟ್ಟು ಉಪ್ಪಿನಕಾಯಿ ಹಾಕ್ತಾರೆ. ಅದು ಅಷ್ಟೇ, ತುಂಬಾ ಒಳ್ಳೇದು ಜೀವಕ್ಕೆ. ಜ್ಯೂಸ್ ಎಲ್ಲ ಮಾಡಲ್ಲ ಇದ್ರಲ್ಲಿ? ಜ್ಯೂಸ್ ಮಾಡಲ್ಲ, ಅಂದ್ರೆ ಸ್ವಲ್ಪ ಕಹಿ ಕೊಡ್ತದೆ ಅದು, ಅದಕ್ಕೆ ಜ್ಯೂಸ್ ಮಾಡಲ್ಲ. ನಮ್ಮಲ್ಲಿ ನೋಡಣಿ, ಬೆಳಗ್ಗೆ ಹೊತ್ತು ನೀನ್ ನೋಡಿದ್ರೆ ರಾಮ್ ಗಿಳಿ ರಾಶಿ ಬರ್ತವೆ. ಯಾಕೆ ಬರ್ತಾವೆ ಹೇಳು? ಈ ಬಾಳೆ ಹೂವಿದೆ ನೋಡು, ಬರ್ತವೆ. ಬಾಳೆ ಹೂ ಈ ಹೂವಿದೆ, ಇದ್ರೊಳಗಡೆ ಕಾಣುತ್ತೆ ನೋಡು. ಈ ಹೂವಿನ ರಸ ಕುಡಿಲಿಕ್ಕೆ ಗಿಳಿಗಳು ಬರ್ತವೆ. ಹಿಂಡಿ ಗಿಳಿ ಬರ್ತಾವೆ ಬೆಳಗ್ಗೆ ಹೊತ್ತು. ನೀನ್ ನೋಡ್ಬೇಕು, ಈಗಲ್ಲ, ನಾಳೆ ಬೆಳಗ್ಗೆ ಬೆಳಗಿನ ಜಾವದಲ್ಲಿ ನೋಡಿದ್ರೆ ಹಿಂಡಿ ಗಿಳಿ ಬರ್ತವೆ. ಅದರಲ್ಲಿ ಕುಟ್ಟಿ ಅದ್ರ ರಸ ಎಲ್ಲ ಕುಡ್ಕೊಂಡು. ಅಲ್ಲಿ ಒಂದು ನೋಡಿದ್ದೆ, ಒಂದು ಹಣ್ಣು ಫುಲ್ ತಿಂದಿತ್ತು. ಹಣ್ಣು ತಿನ್ನೋದು ಕಡಿಮೆ. ಗಿಳಿಗಳು ಹಣ್ಣು ತಿನ್ನಲ್ಲ. ಗಿಳಿಗಳು ಹೂವಿನ ರಸ ಕುಡಿಲಿಕ್ಕೆ ಬರ್ತವೆ. ಹಣ್ಣು ತಿನ್ನೋದು ಮಂಗ ಅಲ್ಲ, ಅದು ಕಚ್ಚಿ ತಿಂದಿದ್ದು, ತಿಂದಿಲ್ಲ. ಬೇರೆ ಹಕ್ಕಿಗಳು ಬರ್ತವೆ. ಏನದು? ಏನ್ ಮಾಡ್ತಾರೆ ಇದರಲ್ಲಿ? ಊಟ ಎಲ್ಲ ಮಾಡ್ತಾರೆ. ತಟ್ಟೆ ಮಾಡ್ತಾರೆ, ಸಣ್ಣದು ಬಟ್ಲು ಮಾಡ್ತಾರೆ. ಇದರಲ್ಲಿ ಊಟ ಎಲ್ಲ ಮಾಡ್ತಾರೆ. ಇವಾಗೆಲ್ಲ ತುಂಬಾ ಧರ್ಮಸ್ಥಳದಲ್ಲಿ ಊಟ ಎಲ್ಲ ಮಾಡ್ತಾರೆ.
ದೊಡ್ಡ ದೊಡ್ಡ ತಟ್ಟೆ ಮಾಡ್ತಾರೆ, ಇದು ಇನ್ನೂ ದೊಡ್ಡದಾಗತ್ತೆ. ನೀರಲ್ಲಿ ನೆನೆಸಿ ಇದನ್ನ ನೀರಲ್ಲಿ ನೆನೆಸ್ಬಿಟ್ಟು ಪ್ರೆಸ್ಸಿಂಗ್ ಮಿಷನ್ ಬರುತ್ತೆ, ಆ ಪ್ರೆಸ್ಸಿಂಗ್ ಮಿಷನ್ ಅಲ್ಲಿ ಇಷ್ಟಿಷ್ಟು ದೊಡ್ಡ ತಟ್ಟೆ ಹಾಕಿ ಮಾಡ್ತಾರೆ. ಅದು ಪಾರ್ಸಲ್ ನೋಡಿರ್ಬೇಕಾ? ಇದ್ರಲ್ಲೇ ಮಾಡೋದು. ಇದು ಹಾಳೆ, ಅಡಿಕೆ ಹಾಳೆ ಇದು. ಕಪ್ಪಿ ಎಲ್ಲ ಮಾಡ್ತಾರೆ ಅಡಿಕೆ ಹಾಳೆ ಮಾಡ್ರಿ ಇವಾಗ. ನಮ್ಮತ್ತೆ ಮಾಡಕ್ ಬರ್ತಾರೆ. ಅದನ್ನ ನೆನೆಸ್ಬೇಕು, ಅದು ಮೆತ್ತಗಾದ್ಮೇಲೆ ಪ್ರೆಸ್ಸಿಂಗ್ ಮಿಷನ್ ಇರುತ್ತೆ, ಪ್ರೆಸ್ ಮಾಡ್ತಾರೆ. ಈ ದೊಡ್ಡ ಆದ ನಂತರ ಇಲ್ಲಿ ಹಿಂಗ್ ಬಿಡಿಸ್ಕೊಂಡ್ ಬರುತ್ತೆ ಅದು. ಕಳ್ಚುತ್ತೆ. ಓಕೆ. ಮರ ದೊಡ್ಡ ಆದಂಗೂ ಅದು ದೊಡ್ಡ ದೊಡ್ಡದು ಸಿಗ್ತಾ ಹೋಗ್ತದೆ. ಇವಾಗ ಹಿಂಗೆ ಹಾಕಿದ್ರೆ ಇದು ಗೊಬ್ಬರ ಆಗುತ್ತೆ. ಹೌದು. ಇದೆಲ್ಲ ಹಿಂಗೆಲ್ಲ ಹಾಕ್ತಾರೆ. 1 ಫೀಟ್ ಇದೆ. ಕಡ್ದು ಬಿಟ್ರಲ್ಲಮ್ಮ. ಹೌದು ಮಗ, ಬಾಳೆ ಯಾವಾಗ್ಲೂ ತುಂಬಾ ಇಟ್ರೆ ಗೊನೆ ಚೆನ್ನಾಗಿ ಬರಲ್ಲ. 2 ಬಾಳೆ ಇಡ್ಬೇಕು, ಒಂದು ಗೊನೆ ಬಿಡ ಬಾಳೆ ಬಿಟ್ರೆ. ಇವಾಗ ಇದೆಲ್ಲ ಸಣ್ಣ ಸಣ್ಣದಲ್ಲ, ದೊಡ್ಡದ್ ಕಟ್ ಸಣ್ಣದ ಯಾಕೆ ಇಡಲ್ಲ? ಯಾಕೆ ಇಡಲ್ಲ ಅಂದ್ರೆ ಇದು ದೊಡ್ಡದಾ, ಇದ್ರಲ್ಲಿ ಗೊನೆ ಆಗತ್ತೆ. ಬಾಳೆಗೆ ಯಾವಾಗ್ಲೂ ಒಂದೇ ಗೊನೆ ಆಗೋದು, ಒಂದು ಗಿಡಕ್ಕೆ ಒಂದೇ ಗೊನೆ ಆಗದ ನಂತರ ಬಾಳೆ ಗೊನೆ ಬರುದಿಲ್ಲ. ಹಂಗಾಗಿ ಇದು ಗೊನೆ ಆದ ನಂತರ ನಾವ್ ಇದು ಕಡಿತೀವಿ, ಇದು ಬೆಳೆ ಹತ್ತದ್ರ ನಂತರ. ಇದ್ರ ಜೊತೆಗೆ ಅವನ್ನೆಲ್ಲ ಬಿಟ್ಬಿಟ್ರೆ ಏನಾಗತ್ತೆ, ಇವಕ್ ಸಿಗ್ಬೇಕಾಗಿದ್ ಗೊಬ್ಬರನ ಅವು ತಿನ್ಕೊಂಡ್ಬಿಡ್ತವೆ. ಅವಾಗ ಇವು ಗೊನೆ ಚೆನ್ನಾಗ್ ಬರಲ್ಲ. ಹಿಂಗ್ 2 ಬಿಡೋದ್ರಿಂದ ಎಲ್ಲ ಗೊಬ್ಬರ ಇವಕ್ಕೆ ಸಿಗುತ್ತಲ್ಲ, ಗೊನೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಜಾಸ್ತಿ ಬಾಳೆ ಬಿಡಬಾರ್ದು, ಮರಿನೆಲ್ಲ ಕೊಚ್ಬಿಡ್ಬೇಕು. ಅನೀಶ್ ತೋರಿಸ್ದ ನಂಗೆ ಉಂಟಲ್ಲ ಅಂತ. ಸಿಗುತ್ತಾ ಹೊತ್ತೋಗಿತ್ತು, ಚಿಗುರುತ್ತಾ ಇದೆ, ಏನಾಗುತ್ತೋ ನೋಡ್ಬೇಕು. ಇದಕ್ಕೂ ಅಷ್ಟೇ 3 ವರ್ಷ ಆಗಿತ್ತು. ಈ ಸಲ ಮಳೆಯಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಸತ್ತೋಗ್ಬಿಟ್ಟಿದೆ. ಈಗ ಮತ್ತೆ ಸಿಗುತ್ತಾ ಇದೆ ಸಣ್ಣಗೆ, ಏನಾಗತ್ತೆ ಮುಂದೆ ನೋಡ್ಬೇಕು. ಅದೂನು 3 ವರ್ಷ ಆಗಿದೆ ನೋಡ, ಹಲಸಿಗೆ 3 ವರ್ಷ ಆಗಿದೆ. ಅದು ಆಕ್ಚುಲಿ ಫಾರ್ಮಿಂದ, ಅದು ನೋಡ್ಬೇಕು ಹೇಗಾಗ್ತದೆ ಅಂತ. ಇದು ಫಾರ್ಮಿಂದ ಎಲ್ಲೆಲ್ಲ ಚಲೋ ಇಲ್ಲ ಅದರಲ್ಲಿ. ಅದೇ ಮಳೇಲಿ, ಈ ಸಲ ಮಳೇಲಿ ಏನೋ ಆಯ್ತು, ಅದಕ್ಕೆ ಏನೋ ನಾವಿರ್ಲಿಲ್ಲ, ಬೇರೆ ಮೆಡಿಸಿನ್ ಹಾಕ್ಬೇಕು. ಮೆಡಿಸಿನ್ ಹಾಕ್ಬೇಕು. ಇದು ತೆಂಗು ನಿಮ್ಗೆ ಗೊತ್ತಲ್ಲ. ಕೂಡ ಹಾಕಿದ್ದೇನೆ, ಒಳಗಡೆ ನೋಡ್ಬೇಕು. ಸದ್ಯಕ್ಕಂತೂ ಇದೆ. ಈ ಪೇರ್ಲೆ ಇದೆಲ್ಲ, ಇದರಲ್ಲಿ ಇಷ್ಟೇ ಸಣ್ಣ ಗಿಡದಲ್ಲಿ 2 ಪೇರ್ಲೆ ಕೈ ಬಿಟ್ಟಿತ್ತು. ನಾನು ತಿಂದಿಲ್ಲ, ಅದು ನಾನು ಇರ್ಲಿಲ್ಲ ಅಲ್ಲ, ಬರೋ ತನಕ ಉದುರಿ ಹೋಗಿತ್ತು, ಏನೋ ಆಗಿತ್ತು ಅದು. ಆದ್ರೆ ಈಗ ಬಿಡ್ತಾ ಇದೆ ಅಂತ ಅನ್ಕೊಳ್ತೀನಿ. ಎಸ್, ಇದೆಲ್ಲ ಕಾಯಿ ಆಗುತ್ತೆ, ಹೂವಾಗಿದೆ. ಈ ಹೂವಿನಡಿ ಕಾಯಿ ಬರ್ತದೆ. ಈ ಹೂ ಹೊರಡ್ತಾ ಇದೆಯಲ್ಲ, ಇದರಡಿ ಕಾಯಿ ಬರ್ತದೆ. ಇಷ್ಟೇ ಸಣ್ಣ ಗಿಡದಲ್ಲಿ ಕಾಯಿ ಆಗ್ತಾ ಇದೆ, ಆದ್ರೆ ನಾನು ಇನ್ನೂವರೆಗೆ ತಿಂದಿಲ್ಲ. ನೋಡ್ಬೇಕು ಮುಂದೆ ಹೇಗಾಗ್ತದೆ ಅಂತ. ಆಮೇಲೆ ನೋಡಿದಿ ತೊಂಡೆ ಚಪ್ರ, ಮಳೆಗಾಲದಲ್ಲಿ ಪೂರ ಮಲ್ಗಿ ಕಲರ್ ತೊಂಡೆ ಚಪ್ರ ಹಾಕಿದೆಯಲ್ಲ. ನಾನು ಸ್ಪೆಷಲ್ ಆಗಿ ಮಾಡಿದ್ದೀನಿ ನೋಡು ತೊಂಡೆ ಚಪ್ರ. ಇನ್ನೊಂದು ತಿಂಗಳಾದ್ರೆ ಬೇಕಷ್ಟು ತೊಂಡೆಕಾಯಿ ಬಿಡ್ತದೆ. ಈಗ ಬಿಟ್ಟಿದೆ ಸಣ್ಣ ಸಣ್ಣದಿನ್ನು. ಅದು ಕಡಿಬೇಡ. ಇಲ್ಲಪ್ಪ, ಇನ್ನು ಬೆಳಿಬೇಕದು. ಇದೆಲ್ಲ ಫುಲ್ ತೊಂಡೆಕಾಯಿ ಆಗ್ತದೆ ನೋಡು. ಒಳ್ಳೆ ರುಚಿ ಉಂಟು ಈ ತೊಂಡೆಕಾಯಿಗೆ. ನೋಡಿ, ಇಲ್ಲಿ ಸಣ್ಣದಾಗಿದೆ ಒಂದು, ಇನ್ನು ಸಣ್ಣದಿದೆ. ಇಲ್ಲಿ ನೋಡಿ, ಇಲ್ಲೊಂದು ಸಣ್ಣದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಸಣ್ಣದು ಎಷ್ಟು ಚೆನ್ನಾಗಿದೆ. ಇನ್ನು ದೊಡ್ಡದು ಆಗ್ತದೆ ಅದು. ಇದು ಇನ್ನೂ ಸಣ್ಣದಿದೆ. ಮೊದಲೆಲ್ಲ ಚಪ್ರಕ್ಕೆ ಕೋಲ್ ಕೊಟ್ಟು ಮಾಡ್ತಿದ್ವಿ, ಇಲ್ಲಿ ಕೋಲ್ ಕಟ್ಟಿ ಮಾಡ್ತಿದ್ದೆ. ಇವಾಗ ನೆಟ್ ಮಾಡಿದ್ವಿ. ನೆಟ್ ಮಾಡಿದ್ದೀನಿ ಈ ಸಲ ಫಸ್ಟ್ ಟೈಮ್ ಈ ತರ ಮಾಡಿದ್ದೀನಿ. ಮನೆ ಎಲ್ಲ ಆಯ್ತು, ದನ ಒಂದಿದ್ರೆ ಹಳ್ಳಿ ಸರಿಯಾಗತ್ತೆ ನೋಡಿ. ಹಳ್ಳಿ ಕರೆಕ್ಟ್ ಆಗತ್ತಲ್ಲ. ಅದೇ ನೋಡು, ಪದ್ಮಾಂಟಿ ಹತ್ರ ಕೇಳು, ಒಂದು ದನ ತರಿಸ್ಕೊತೇನೆ. ತರ್ಬೋದು, ಮಾಡ್ಬೇಕಲ್ಲ. ಏನೋ ಗೊತ್ತಿಲ್ಲದೆ ಮಾಡೋದು ಕಷ್ಟ ಅಲ್ಲ. ಈಗ ಒಬ್ಬನ ಕೆಲಸ ಇಟ್ಕೊಂಡ್ರೆ ಆಯ್ತು. ಒಂದೇ ದನ ತರಬೇಕು, ಚಂದ. ಇಲ್ಲೇ ಮೇಯ್ಕೊಂಡಿರ್ಲಿ. ಇಲ್ಲಿ ಮೇಯ್ದ್ರೆ ಎಲ್ಲಾನು ಮೇಯ್ದು ಬಿಡುತ್ತೆ ಅದು. ಇವೆಲ್ಲ ತಿನ್ನಲ್ಲ. ಏನು ತಿನ್ನಲ್ಲ, ನನ್ನ ತೊಂಡೆ ಪೂರ ತಿನ್ನಕತ್ತದೆ. ಪಾಪ ತಿನ್ಕೊಂಡ್ಲಿ ಬಿಡು. ನಾನು ಬೆಳೆಸಿದ್ದು ದನ ತಿನ್ನಕ. ಒಂದ್ ಸ್ವಲ್ಪ ನಾವು ತಿಂದ್ರೆ ಆಯ್ತು. 1 ತಿಂಗಳದು, 1 ತಿಂಗಳು ನಾವು. ನಮ್ಗೆ ಉಳಿಸೋದೇ ಇಲ್ಲ ದನ ಬಿಟ್ರೆ. ಅದಕ್ಕೆ ದನ ತಿಂದಂಗೆ ತಿನ್ನೋದು ಅಂತ ಕೇಳ್ತಾರೆ. ಒಂದು ತಿಂಗಳು ಆಗುತ್ತೆ. ಏನು ಮಾಡೋದು? ಆದರೆ ಇನ್ನೂ ಬೆಳಿಬೇಕದು. ಎಳ್ಳೆ ಸಣ್ಣದಿದೆಯಲ್ಲ. ಇರಲಿ, ಬೇಡ ಇರಲಿ, ಬೇಡ. ಚೆನ್ನಾಗಿದೆ ಅದು. ರೈತ, ಕಾಳು ರೈತ.
ಎಷ್ಟು ಬಾಳೆಹಣ್ಣು ಸಿಕ್ತು? 1 2 3 4 5 6 ಮತ್ತೊಂದು 2 ಒಂದು ತೆಗೆದುಬಿಡೋಣ ಅದು. ನಾನು ಇದನ್ನ ಒಂದು ಫಾರ್ಮ್ ಇಂದ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಒಂದು ಕಡೆಯಿಂದ. ಇಷ್ಟೇ ಸಣ್ಣ ಗಿಡದಲ್ಲಿ ಇಷ್ಟಿಷ್ಟು ದೊಡ್ಡದು 2 ಕಾಯಾಗಿತ್ತು. ಆದರೆ ಅದು ಮಳೆಗಾಲದಲ್ಲಿ ನಾನು ಇರಲಿಲ್ಲ, ಅದು ಏನಾಯಿತು ಗೊತ್ತಿಲ್ಲ, ಮೋಸ್ಟ್ಲಿ ಉದುರು ಹೋಗಿದೆ, ತಿಂದಿಲ್ಲ, ಏನಾಯಿತೋ ಗೊತ್ತಿಲ್ಲ. ಈಗ ನೋಡು ಸಣ್ಣ ಕಾಯಿ ಬಿಡ್ತಾ ಇದೆ, ಇದು ಹೂವಾಗಿ ಇದರಡಿ ಕಾಯಿ ಆಗ್ತದೆ. ಹಿಂಗೆ ಮುಂದೆ ನೋಡ್ಬೇಕು ಇದು ಯಾವ ಥರ ಕಾಯಿ ಬರ್ತದೆ ಏನು ಅಂತೇಳಿ ನೋಡಬೇಕು. ಓಕೆ, ಇನ್ನೊಂದಿದೆ ಪೆರ್ಲೆ, ಅದರಲ್ಲಿ ಇನ್ನೂ ಕಾಯಿಯನ್ನು ಬಿಟ್ಟಿಲ್ಲ, ನೋಡಬೇಕು ಹೇಗಾಗ್ತದೆ. ಇದು ಅಷ್ಟೇ ಫಾರ್ಮಿಂದ ತಂದಿದ್ದು, ನೋಡ್ಬೇಕಿದೆ ಯಾವ ಥರ ಕಾಯಿ ಬಿಡುತ್ತೆ ಏನು ಕತೆ. ನಾನು ಪೇರ್ಲೆ ಹಣ್ಣಲ್ಲ ಇದು, ಕಾವ ಜ್ಯೂಸ್ ಮಾಡ್ತಾರೆ. ಇದು ನಮ್ಮ ನುಗ್ಗೆ ಗಿಡ. ನುಗ್ಗೆ ಗಿಡ ಅಲ್ಲಿ ಹೇಳ್ರಿ. ನುಗ್ಗೆ ಗಿಡ ಎಲ್ಲ ನುಗ್ಗೆ ಗಿಡ ಮಲ್ಕೊಳ್ತಾ ಉಂಟಲ್ಲ. ನುಗ್ಗೆ ಗಿಡಕ್ಕೆ ಏನು ಗೊತ್ತಾ, ಅದು ತುಂಬ ಸೂಕ್ಷ್ಮ, ಅದು ತುಂಬ ಮೆತ್ತಗಿರುತ್ತೆ, ಬೇಗ ಮುರಿದು ಹೋಗ್ಬಿಡುತ್ತದೆ, ಬೇಗ ಬಗ್ ಹೋಗ್ಬಿಡ್ತದೆ. ಈ ನಾಯಿಗಳು ಸಸಿ ಸಣ್ಣದಿರುವಾಗ ಅದ್ರ ಮೇಲೆ ಹೋಗೋದು ಮಾಡೋದು ಆದ ತಕ್ಷಣ ಬಗ್ ಬಿಡುತ್ತೆ, ಜಾಸ್ತಿ ಗಾಳಿ ಬಂದರೂ ಬಗ್ತದೆ. ತುಂಬ ಸೂಕ್ಷ್ಮ ನುಗ್ಗೆ. ಬೇರೆ ಸರಿಯಾಗಿ ಬಿಟ್ಕೊಂಡ್ರೆ ಗಾಳಿ ಬಂದರೆ ಬಗ್ಗಲ್ಲ. ಆದರೆ ಇದು ಅದೇ ಇದು ಸ್ವಲ್ಪ ನೋಡ್ಬೇಕು ಹೇಗಾಗ್ತದೆ ಅಂಥೇಳಿ, ಇನ್ನೂ ಬಿಟ್ಟಿಲ್ಲ. ಆದರೆ ಇದು ತುಂಬ ಕ್ಯಾಲ್ಶಿಯಮ್, ಭಾಳ ಕ್ಯಾಲ್ಶಿಯಮ್ ನುಗ್ಗೆಕಾಯಿ. ಅದ್ರ ಸೊಪ್ಪು ಹೌದು ಭಾಳ ಒಳ್ಳೆಯದು, ಹೂವು ಹೌದು, ಪ್ರತಿಯೊಂದು ತಿನ್ಲಿಕ್ಕೆ ಬರ್ತದೆ ಅದು. ಇದು ನಿಂಬು, ನಾರ್ಮಲ್ ನಿಂಬು ಇದು. ಆದರೆ ಇದನ್ನು ಅಷ್ಟೇ ನಾವು ನೆಟ್ಟಿದ್ದಲ್ಲ, ತಾನೇ ಹುಟ್ಟಿದೆ. ಆದರೆ ಎಷ್ಟು ಚಂದ ಕಾಯಿ ಆಗ್ತದೆ ಹೇಳಿದ್ರೆ, ರಸ ಭಾಳ ಚಂದ ಇರ್ತದೆ ಇದ್ರದ್ದು. ಕಾಯಿ ಮುರಿಯಕ್ಕಾಗಲ್ಲ, ಇದು ಇನ್ನು ಕಾಯಿ ಇದೆ, ಅದು ಬೇಡ, ಇನ್ನು ತೋರಿಸ್ತೀನಿ. ಯಾವುದು ಬೆಳೆದಿಲ್ಲ, ಮುರಿಯಕ್ಕೆ ಯಾವುದು ಈಗ ಸದ್ಯಕ್ಕೆ ಆಗುದಿಲ್ಲ. ಆದ್ರೆ ಬೆಳೆದ ನಂತರ ಮಾತ್ರ ರಸ ಮಾತ್ರ ಸೂಪರ್ ಆಗಿದೆ. ಇಷ್ಟು ದೊಡ್ಡದೇ ಆಗೋದು, ಭಾಳ ದೊಡ್ಡದಾಗುದಿಲ್ಲ. ರಸ ಅಂತ ಹೇಳಿದ್ರೆ ರಾಶಿ ರಸ ಉಂಟು ನೋಡಿ ನೋಡಿ. ಇನ್ನೊಂದು ಸ್ವಲ್ಪ ದೊಡ್ಡದಾಗತ್ತೆ, ಇದು ಹಳದಿ ಆದ್ಮೇಲೆ ತೆಗಿಬೇಕು. ಒಳ್ಳೆ ರಸ ಉಂಟು ಮಾತ್ರ. ನೆಕ್ಸ್ಟ್ ಬಂದಾಗ ಜ್ಯೂಸ್ ಮಾಡ್ತೀವಿ. ನಂತರ ಯಾವ ಗೊನೆ ಕೇಳಿದ್ರಲ್ಲ, ನೋಡ್ಬೇಕಲ್ಲ, ಯಾವ ಗೊನೆ ಕೇಳಿದ್ರಿ ತೆಗಿಯೋದ ಅಂತ. ಅದೇ ಯಾವ್ದದು, ಅಲ್ಲಿ ಒಂದು ಸಪೋಟ ಇತ್ತು, ಏನಾಯ್ತೇನಲ್ಲ ಸಪೋಟ ಗಿಡ. ಇದೆಲ್ಲ ನೋಡಿದ್ದೀರ ಬೇಕಾ ಬೇಡ ಅಂತ. ಇದೊಂದು ಸಣ್ಣದಿದೆ, ಸಣ್ಣದಿದೆ ಬೇಡ, ಅದು ಇನ್ನೂ ಬೆಳಿಲಿಲ್ಲ, ಬೇಡ. ಇದೆಲ್ಲ ಅಲ್ಲೊಂದಿದೆ, ಅದನ್ನು ಬೆಳಿಲಿಲ್ಲ ಅನ್ಸುತ್ತೆ. ಅದು ಅಲ್ಲ, ಇಲ್ಲೊಂದಿದೆ, ಇನ್ನೂ ಬೆಳಿಬೇಕು. ಇದೆಲ್ಲ ಮತ್ತೊಂದು ಇಲ್ಲೊಂದಿದೆ, ಇದು ನೋಡು, ಅಲ್ಲೊಂದು ತೋರಿಸಿದಲ್ಲ ಬೇವಿನ ಗಿಡ. ಅದು ಕಹಿ ಬೇವು. ಇದೆ, ಇದು ಅಡುಗೆಗೆ ಹಾಕದ ಕರಿಬೇವು. ಇದು ಕರಿಬೇವು. ಇದೊಂದು, ಇದು ಯಾವ ನಮ್ಗೆ ಉಂಟು. ಇದು ಒಳ್ಳೆ ಇದೆ, ಇದು ತುಂಬ ಒಳ್ಳೇದಿದೆ. ಇದ್ರ ಸ್ಮೆಲ್ ಭಾಳ ಇದೆ. ಇದು ನಾಟಿ, ಇದು ಕರಿಬೇವು ಒಳ್ಳೆ ಇದೆ. ಇದ್ರದ್ದು ಒಂದು ಸ್ವಲ್ಪ ಸಣ್ಣ ಎಲೆ ಸಣ್ಣ ಸಣ್ಣ ಎಲೆ ಆಗುತ್ತಲ್ಲ, ಒಳ್ಳೆ ರುಚಿ. ಇದು ಒಂದು ಸ್ಮೆಲ್, ಅಡುಗೆಗೆಲ್ಲ ಹಾಕಿದ್ರೆ ಸಕ್ಕತ್ತಾಗುತ್ತೆ. ಗುರುಗುರು ಅನ್ನೋಕೆ ಶುರು ಮಾಡಿದ್ರು ಇಬ್ರು. ನೀವು ಒಳಗಿರು, ಅವ್ನು ಹೊರಗಿರ್ಲಿ ಅಂತ ಅವಳಿಗೆ ಒಳಗೆ ಹಾಕಿದ್ದೆ. ಇದು ನಮ್ಮ ಪುಟ್ಟ ತೋಟ. ಅಲ್ಲೊಂದಿಷ್ಟು ತೆಂಗಿದೆ, ಅಲ್ಲೊಂದಿಷ್ಟು ಹಲಸು, ಮಾವು ಒಂದೆರಡಿದೆ. ಮ್ಯಾಕ್ಸ್ ಬಾ. ನೀನು ಹೊಂಡದೊಳಗೆ ಕಾಲು ಹಾಕ್ತೀಯ, ಅವ್ನು ನೋಡಿ ಎಲ್ಲ ಹೊಂಡ ಚಂದ ನೋಡಿ ಇಟ್ಕೊಂಡಿದ್ದಾನೆ. ಯಾವ ಹೊಂಡಕ್ಕೆ ಕಾಲು ಹಾಕಿ ಎಲ್ಲ ಗೊತ್ತ. ಗುಡ್ ಬಾಯ್.
ನೋಡಿ ಎಷ್ಟು ಚೆನ್ನಾಗಿ ಅವನ ತೋಟನ ಅಳತೆ ಮಾಡಿದಾನೆ ನೋಡು. ಒಂದು ಹೊಂಡೆಕರ ಕಾಲ ಹಾಕ್ತಾನೆ. ರೂಢಿ ಆಗಿದೆ ಅವನಿಗೆ ಇವಾಗ. ಎಲ್ಲ ಇನ್ಸ್ಪೆಕ್ಷನ್ ಮಾಡಕ್ ಹೋಗ್ತದೆ. ಡೈಲಿ ಒಂದು ರೌಂಡ್ 2 ರೌಂಡ್ ಹೊಡಿತಾನೆ. ಬೆಳಗ್ಗೆ ಒಂದು 2 ರೌಂಡು, ಸಂಜೆ ಒಂದು 2 ರೌಂಡ್. Attention chérie,